ನಾಗರಾಜ್ ಗುರುಗಳೇ ಏನು ಹೇಳ್ತೀರಿ? ಸಿನಿಮಾ ನೋಡಿದ್ರಾ? ಏನು ಅನ್ನಿಸ್ತು ಅದರಲ್ಲಿ? ಆ ಸಿನಿಮಾದಲ್ಲಿ ಈಗ ಕಾಂತಾರ ಸಿನಿಮಾದಲ್ಲಿ ಅಪಪ್ರಚಾರ ಮತ್ತು ಈ ರೀತಿಯಾಗಿ ನಿಂದನೆ ಮಾಡಿರೋ ರೀತಿಯಲ್ಲಿ ಅಥವಾ ಕೆಟ್ಟದಾಗಿ ಏನಾದರೂ ತೋರಿಸಿದ್ದಾರಾ? ತುಂಬ ಒಳ್ಳೆ ಸಂದರ್ಭ ಅಂತ ಅಂದ್ಕೊಳ್ತೇನೆ ನಾನು. ಮುಖ್ಯವಾಗಿ ಕಾಂತಾರದ ಆರಂಭದ ಭಾಗ ಮತ್ತು ಈಗ ಮೊನ್ನೆ 2ನೇ ತಾರೀಕು ತೆರೆ ಕಂಡಂತಹ ಭಾಗ, ಎರಡೂ ಭಾಗವನ್ನು ಕೂಡ ನಾನು ನೋಡಿದ್ದೇನೆ. ಅಲ್ಲಿ ನಾನೊಬ್ಬ ತುಳುನಾಡಿನ ಸಂಸ್ಕೃತಿಯ ಜೀವನ ಶೈಲಿಯನ್ನು ಇಟ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿ ನನಗಲ್ಲಿ ತುಳುನಾಡಿಗೆ ಸಂಬಂಧಪಟ್ಟಂತಹ ಸಂಸ್ಕೃತಿಗಳಿಗೆ ಯಾವುದೇ ರೀತಿಯ ಅವಮಾನಗಳು ಆಗಿದೆ ಅನ್ನುವಂಥದ್ದು ಆ ಚಿತ್ರದಲ್ಲಿ ನನಗೆಲ್ಲೂ ಕಂಡಿಲ್ಲ. ಒಂದು ಭಾಗ. ಎರಡನೇ ಭಾಗ ಈಗಾಗಲೇ ಸ್ವಾಮೀಜಿಯವರು ಉಲ್ಲೇಖ ಮಾಡಿದ ಹಾಗೆ ಮನುಷ್ಯ ಎಷ್ಟೇ ಪ್ರಯತ್ನಶೀಲನಾದರೂ ಕೂಡ ಆತನ ಶ್ರಮ ಒಂದು ಕರ್ತವ್ಯದಲ್ಲಿ ಎಷ್ಟಿದ್ದರೂ ಕೂಡ ಅದರ ಯಶಸ್ಸು ಹೇಳುವಂಥದ್ದು ಒಂದು ಪ್ರಾಕೃತಿಕವಾದಂತಹ ಚೈತನ್ಯದ ಅನುಗ್ರಹದಿಂದ ಮಾತ್ರ ಅದರ ಯಶಸ್ಸು ಸಾಧ್ಯ ಅನ್ನುವಂಥದ್ದು ಸತ್ಯ. ಆ ಹಿನ್ನೆಲೆಯಲ್ಲಿ ಈ ಚಿತ್ರವನ್ನು ಗಮನಿಸಿದಾಗ ನಮಗೆ ಕಾಣುವಂಥದ್ದೇನು ಕೇಳಿದರೆ, ಒಂದು ಜಗತ್ತಿನಾದ್ಯಂತ ಯಶಸ್ಸನ್ನು ಕಂಡಂಥ ಚಿತ್ರದ ಹಿಂದೆ ಒಂದು ಪ್ರಾಕೃತಿಕವಾದಂತಹ ಶಕ್ತಿಯ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯ ಆಯಿತು ಅನ್ನುವಂಥ ತಾತ್ಪರ್ಯವನ್ನು ನಾನು ಸ್ವೀಕಾರ ಮಾಡುವವ. ಹಾಗಾಗಿ ದೈವಕ್ಕೆ ಅಪಚಾರ ಆಗಿದ್ದೇ ಹೌದಾದರೆ ಇದು ಹೇಗೆ ಸಾಧ್ಯ ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. ಇನ್ನೂ ಒಂದು ವಿಷಯವನ್ನು ಹೇಳ್ತೇನೆ. ಸಾಮಾನ್ಯವಾಗಿ ಇವತ್ತು ಇಲ್ಲಿ ಒಂದು ನಾವು ಚರ್ಚಾ ಅಥವಾ ವಿಚಾರ ವಿನಿಮಯ ವಿಮರ್ಶೆ ಮಾಡುವಂಥ ಒಂದು ಗೋಷ್ಠಿ, ಇದರ ಹಿಂದೆ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿಯ ತನಕ ನೀವುಗಳು ಒಂದು 10 ಜನ ಕೂತು ಇದನ್ನು ಮಾಡಬೇಕು ಬೇಡ, ಹೇಗೆ ತಗೊಂಡು ಹೋಗಬೇಕು ಹೇಗೆ ತಗೊಂಡು ಹೋಗಬಾರ್ದು, ಈ ಸಬ್ಜೆಕ್ಟನ್ನು ಹೇಗೆ ತಗೊಂಡೋದೆ ಇದು ಪೂರ್ಣತೆ ಕಾಣ್ತದೆ ಅಂತ ಹೇಳುವಂಥ ಒಂದು ವಿಮರ್ಶೆ ಚರ್ಚೆ ಹೇಳುವಂಥದ್ದು ಇರ್ತದೆ. ಇಷ್ಟು ದೊಡ್ಡ 100 ಕೋಟಿ ರೂಪಾಯಿಯನ್ನು ಅಲ್ಲಿ ಹೂಡಿಕೆಯನ್ನು ಮಾಡಿ ನೂರಾರು ನಟರನ್ನು ಈ ಚಿತ್ರದಲ್ಲಿ ಇನ್ವಾಲ್ವ್ಮೆಂಟನ್ನು ಮಾಡಿಕೊಂಡು ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಅನ್ನವನ್ನು ಕೊಡ್ತಾ ಒಂದು ಪ್ರಾಂತ್ಯದಲ್ಲಿ ಒಂದು ಪ್ರದೇಶದಲ್ಲಿ ಸುಮಾರು 3-6 ತಿಂಗಳುಗಳ ಕಾಲ ಚಿತ್ರವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಒಂದು ಕಥೆಯ ಹಿಂದೆ ಎಷ್ಟು ರಿಸರ್ಚ್ ಮಾಡಿರಲಿಕ್ಕಿಲ್ಲ. ಇದಕ್ಕೆ ತುಳುನಾಡಿನ ಸಂಸ್ಕೃತಿಯ ತಜ್ಞರುಗಳ ಒಂದು ತಂಡವನ್ನೇ ರಚನೆ ಮಾಡಿಕೊಂಡು ಈ ಕಥೆಯ ಯಾವ ಏನು ದೈವಾರಾಧನೆಗೆ ಸಂಬಂಧಪಟ್ಟಂಥ ಯಾವ ರಿಚುವಲ್ಗಳನ್ನು ತೆರೆಯ ಮೇಲೆ ನಾನು ತರಬಹುದು, ಯಾವುದು ತರಬಾರದು ಇತ್ಯಾದಿಗಳನ್ನೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಕ್ಕೊಂಡು ಚಿತ್ರವನ್ನು ತೆರೆ ಮೇಲೆ ತಂದಿದ್ದಾರೆ. ಆ್ಯಸ್ ಇಟ್ ಈಸ್ ದೈವ ಆರಾಧನೆಯನ್ನು ಮಾಡುವ ಸಂದರ್ಭಗಳಲ್ಲಿ ಏನು ರಿಚುವಲ್ಗಳು ನಡೀತದೆ ಆ ರಿಚುವಲ್ಗಳು ತೆರೆಯಲ್ಲಿ ಇಲ್ಲ. ಅದನ್ನು ಮಾಡಿದ್ದಿದ್ರೆ ದೈವಕ್ಕೆ ಅಪಚಾರ ಆಗ್ತಿತ್ತು. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ದೈವದ, ಒಂದು ಸನಾತನ ಸಂಸ್ಕೃತಿಯ, ಒಂದು ಗ್ರಾಮೀಣ ಭಾಗದ ಜೀವನ ಕ್ರಮದ ಒಂದು ಪದ್ಧತಿಯನ್ನು ಜಗತ್ತಿಗೆ ಸಂದೇಶಾತ್ಮಕವಾಗಿ ಕೊಟ್ಟಂತಹ ಶೆಟ್ಟಿಯವರಿಗೆ ನಾನು ಅಭಿನಂದನೆ ಹೇಳಲಿಕ್ಕೋಸ್ಕರ ಇವತ್ತು ಬಂದಿದ್ದೇನೆ. ಹಾಗಾಗಿ ಇನ್ನು ಅದನ್ನು ಹೊರತುಪಡಿಸಿದಂತೆ ನಮ್ಮಂಥವರು ನಾವು ಚಿತ್ರ ನೋಡ್ಲಿಕ್ಕೆ ಹೋಗ್ತೇವೆ, ನಮ್ಮಲ್ಲಿ ಸಾಧ್ಯ ಆಗದ್ದು ಯಾರೋ ಒಬ್ಬ ಮಾಡಿದ ಅಂದ ತಕ್ಷಣ ನಾವು ಅವರನ್ನು ಅಭಿನಂದಿಸಲೇಬೇಕು. ಅಂತಹ ಔದಾರ್ಯತೆ ನಮ್ಮಲ್ಲಿ ಬೇಕು. ಅಪಚಾರ ಮತ್ತೊಂದು ನನ್ನ ಭಾವ, ನಾನು ನಿಮ್ಮನ್ನು ಯಾವ ಭಾವದಿಂದ ದೃಷ್ಟಿಸ್ತೇನೆ ಅದಕ್ಕೆ ಅನುಗುಣವಾಗಿ ನನ್ನಲ್ಲಿ ಒಂದು ಚಿತ್ರಣ ನನ್ನ ಮನಸ್ಸಿನಲ್ಲಿ ಮೂಡ್ತದೆ. ನೀವು ಮೊದಲೇ ಪೂರ್ವಾಗ್ರಹ ಪೀಡಿತರಾಗಿ ಚಿತ್ರವನ್ನು ದ್ವೇಷ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದಲೇ ನೋಡ್ಲಿಕ್ಕೆ ಹೋದರೆ ನಿಮಗೆ ಕಾಣೋದು ದ್ವೇಷದ ಭಾವಗಳೆಲ್ಲಿದೆ ಅನ್ನೋದನ್ನೇ ನೀವು ಪಾಯಿಂಟ್ ಔಟ್ ಮಾಡ್ತಾ ಹೋಗ್ತೀರಿ. ಹಾಗಾಗಿ ಮುಖ್ಯವಾಗಿ ಅದನ್ನು ಇಮಿಟೇಟ್ ಮಾಡುವಂತಹ ಫ್ಯಾನ್ಸ್ ಫಾಲೋವರ್ ಏನಿದ್ದಾರೆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಇಮಿಟೇಟ್ ಮಾಡಿರಬಹುದು. ಆದರೆ ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಕ್ಯಾರೆಕ್ಟರ್ಗಳನ್ನು, ಪ್ರಾಕೃತಿಕವಾದಂತಹ ಚೈತನ್ಯದ ಕ್ಯಾರೆಕ್ಟರ್ಗಳನ್ನು ಇಮಿಟೇಟ್ ಮಾಡುವಾಗ ಸ್ವಲ್ಪ ಜಾಗೃತರಾಗಬೇಕು ಅನ್ನುವ ಸಂದೇಶವನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನು ಕೇಳಿದರೆ, ಇದು ಅಪಹಾಸ್ಯ ಮಾಡಬಹುದಾದಂಥ ಕ್ಯಾರೆಕ್ಟರ್ ಅಲ್ಲ, ಅದು ಗಂಭೀರತೆಯ ಕ್ಯಾರೆಕ್ಟರ್ಗಳು, ಅದನ್ನು ಗೌರವಿಸುವ ಭಕ್ತಿ ಮಾಡುವ ಕ್ಯಾರೆಕ್ಟರ್ಗಳು. ಹಾಗಾಗಿ ಯಾರು ಫ್ಯಾನ್ ಫಾಲೋವರ್ ಇದ್ದಾರೆ ಅವ್ರಿಗೆ ಏನೋ ಒಂದು ಆಸಕ್ತಿಗಳಿರ್ಬೋದು, ಕ್ರೇಜ್ ಇರ್ಬೋದು, ಗೊತ್ತಿಲ್ಲ ನನಗೆ. ಅಪಹಾಸ್ಯ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರು ಮಾಡ್ತಿದ್ದಾರೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಅಪಹಾಸ್ಯ ಮಾಡಬಹುದಾದಂತಹ ಒಂದು ಪಾತ್ರಗಳು ಇಲ್ಲಿ ಇಲ್ಲ ಅನ್ನುವುದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ದೈವದ ವೇಷವನ್ನು ಹಾಕ್ತೇನೆ ಅಥವಾ ಸಿನಿಮಾ ಥಿಯೇಟರ್ ಮುಂದೆ ಮೈಮೇಲೆ ನೋಡಿ, ಸಾಮಾನ್ಯವಾಗಿ ನಾನು ವೈಜ್ಞಾನಿಕವಾಗಿ ಕೆಲವು ಅಂಶಗಳನ್ನು ನಿಮಗೆ ಕೋಟ್ ಮಾಡೋದಿದ್ರೆ,
ಮಾನಸಿಕವಾದಂತಹ ದೌರ್ಬಲ್ಯದ ಸಂಕೇತಗಳು ಕೈಕಾಲು ನಡುಗುವಂಥದ್ದೆಲ್ಲ ಆಗ್ತದೆ. ಅರ್ಥ ಆಯ್ತಲ್ಲ? ಅದನ್ನು ಕೆಲವು ರೋಗದ ಸಾಲಿಗೆ ಶಾಸ್ತ್ರಗಳು ಸೇರಿಸ್ತವೆ. ಅದೊಂದು ಪಾರ್ಟ್. ನಾನು ಹೇಳುವಂಥದ್ದು, ನೀವು ಒಂದು ಶುದ್ಧ ಮಾನಸಿಕತೆಯಿಂದ ಈ ಚಿತ್ರವನ್ನು ಗಮನಿಸಿದ್ದೇ ಹೌದಾದರೆ ನಿಮಗೆ ಬಹಳ ದೊಡ್ಡ ಸಂದೇಶ ಹೇಳುವಂಥದ್ದು ಆ ಚಿತ್ರದಲ್ಲಿ ಬದುಕಿಗೆ ಪೂರಕವಾದದ್ದು ಸಿಗುವುದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾತ್ರ ತಗೊಂಬರುವುದರ ಜೊತೆಗೆ ಸನಾತನ ಸಂಸ್ಕೃತಿಯನ್ನು ಗೌರವಿಸಿದಂತಹ ಒಂದು ಸಾರ್ಥಕ ಭಾವ ನಮಗೆ ಬರ್ತದೆ. ಇದು ನನ್ನ ಅನುಭವ. ಮತ್ತು ಚಿತ್ರ ಕಂಡಂತಹ ವ್ಯಕ್ತಿಯಾಗಿ, ತುಳುನಾಡಿನ ಜೀವಿಯಾಗಿ, ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡವನಾಗಿ ನನ್ನ ಅಭಿಪ್ರಾಯಗಳು.